ನಮಸ್ಕಾರ ಎಲ್ಲರಿಗೂ. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್, ನನ್ನ ಹೆಸರು ಜೆ ಸೆಲ್ವರಾಜು. ಯಾವಾಗಲೂ ಸರಿ ಸೈಟ್ ವಿಸಿಟ್ ಮಾಡಬೇಕು, ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಇದು ರೋಬೋಗೆ ಸೆಟ್ ಆಗುತ್ತಾ, ದೊಡ್ಡ ಗಾಡಿಗೆ ಸೆಟ್ ಆಗುತ್ತಾ, ಯಾವುದು ಹೊಡಿಬೇಕು ಯಾವುದು ಹೊಡಿಯೋದು ಬೇಡ ಅಂತ ಎಲ್ಲ ಡಿಸೈಡ್ ಮಾಡಬೇಕು. ನೋಡಿ, ಮಳೆ ಬಂದಿಲ್ಲ, ಈಗ ಇನ್ನು ಸ್ವಲ್ಪ ನೇರದಲ್ಲಿ ಮಳೆ ಬಂದುಬಿಡುತ್ತೆ. ಒಂದು ಕೆಲಸ ಮಾಡೋ ಟೈಮ್ನಲ್ಲಿ ಮಳೆ ಬಂದರೆ ತುಂಬ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ, ಎಲ್ಲರಿಗೂ ಅದು ಗೊತ್ತಿದೆ, ಸರಿನಾ? ಫಸ್ಟ್ ನಾವು ಏನು ಮಾಡ್ತಾಯಿದ್ವಿ ನೋಡಿ, ಮೆಷರ್ಮೆಂಟ್ ತೊಗೊಳ್ತಾ ಇದ್ವಿ. ನಮಗೆ ಎಷ್ಟು ಫೀಟ್ ಬೇಕು? 11 ಫೀಟ್ ಬೇಕು. ರೋಬೋ ಇದ್ದರೆ, ದೊಡ್ಡ ಗಾಡಿ ಇದ್ದರೆ ಫುಲ್ ಟಾಪ್ ಇರಬೇಕು, ಸರಿನಾ? ಕಸ್ಟಮರ್ಗೆ ಏನು ಗೊತ್ತಾಗ್ತಾ ಇಲ್ಲ, ಬಟ್ ನಾನು ಬಂದು ದೊಡ್ಡ ಗಾಡಿಗೂ ಇದು ಆಗುತ್ತಾ ಇಲ್ಲ ರೋಬೋಗೆ ಸೆಟ್ ಆಗುತ್ತಂತ ಪಾಯಿಂಟು ಫೈನಲ್ ಆದಮೇಲೆ ಗೊತ್ತಾಗುತ್ತೆ, ಸರಿನಾ? ಫಸ್ಟು ಮಾಡಿರೋ ವೀಡಿಯೋ ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಿದ್ವಿ. ಸೆಕೆಂಡ್ ಈಗ ಹೋಗ್ತಾ ಇದ್ದು ಬಂದು ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀವಿ. ಪಾರ್ಟಿ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರು. ನಾವು ಆ್ಯಕ್ಚುಲಾಗಿ ಪಾಯಿಂಟ್ ಚೆಕ್ ಮಾಡೋದು ಬೆಳಗ್ಗೆ 6ರಿಂದ 9 ಗಂಟೆ ಒಳಗಡೆ, ಸರಿನಾ? ಇಲ್ಲಿ ಲೈಟ್ ಹಾಕಿದ್ದಾರೆ, ಶೇಡು ಎಲ್ಲ ಕಾಣಿಸ್ತಾ ಇದೆ ನೋಡಿ. ಇದು ಮಧ್ಯಾಹ್ನ 3:15, 2:45 ಹೋಗಿದ್ದೀವಿ. 3:15 ಒಳಗಡೆ ಬಾ ಅಂತ ಹೇಳಿದ್ದೀವಿ. 3:15 ಒಳಗಡೆ ಹೋಗಿದ್ದೀವಿ, ಸರಿನಾ? ಹೋಗ್ಬಿಟ್ಟು ಸೆಪ್ರೇಟ್ ಮಾಡ್ತಾಯಿದ್ದೀವಿ. ತಿರ್ಗಿ ಏನು ಹೇಳಿದ್ರು, 3:45 ಒಳ್ಳೆ ಟೈಮ್ ಅಂತ. ಏನೋ ಇರಲಿ ಪರವಾಗಿಲ್ಲ, ಅವರವ್ರ ಇಷ್ಟ, ಸರಿನಾ? ಮಳೆ ಬರ್ತಾಯಿದೆ ಅಂತ ಮಳೆ ವೀಡಿಯೋ ಅವ್ರು ಕ್ಯಾಚಪ್ ಮಾಡಿದಾರಲ್ಲ ಅಂತ ಗೊತ್ತಿಲ್ಲ, ನೋಡ್ಕೊಂಡು ಬರೋಣ, ನೋಡೋಣ. ಮೋಸ್ಟ್ಲಿ ಕವರ್ ಮಾಡಿರ್ಬೋದು, ನೋಡ್ತಾ ಎಸ್ 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 ಕವರ್ ಮಾಡಿದ್ದಾರೆ ನೋಡಿ. ಮಳೆ ಬರ್ತಾಯಿದೆ, ಫಸ್ಟ್ ಟೈಮು ಮಳೆ ಬರ್ತಾಯಿದೆ. ಪಾಯಿಂಟನ್ನು ಚೆಕ್ ಮಾಡಿದ್ದೀವಿ, ಸರಿನಾ? ಪಾಯಿಂಟ್ ಚೆಕ್ ಮಾಡೋದು ಯಾವ ಡಿಸ್ಟರ್ಬೆನ್ಸ್ ಇಲ್ಲ ನನಗೆ. ಫಸ್ಟ್ ಕ್ಲಾಸ್ ಮಳೆ. ಸೊ ಇದು ಒಂದು ಒಳ್ಳೆಯ ಸಿಮ್ಟಮ್ಸ್ನೇ. ಸರಿ, ಏನೋ ಇರಲಿ, ಪಾಯಿಂಟ್ ಚೆಕ್ ಮಾಡೋಣ ಅಂತ ಪೂಜೆ ಸಾಮಾನು ಕೇಳಿದ್ವಿ. ಮನೆಯಲ್ಲೇ ಎಲ್ಲ ಪೂಜೆ ಸಾಮಾನು ಇದೆ ಅಂತ ಹೇಳಿದ್ರು. ಸರಿ, ಏನಿದ್ರು ನಮಗೇನು, ಮನೆಯಲ್ಲಿದ್ರು ಪರ್ಚೇಸ್ ಮಾಡ್ಕೊಂಡು ಬರ್ಬೋದು, ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋ ಬರುತ್ತೆ. ಮಳೆ ಬರ್ತಾಯಿದೆ, ಪಾಯಿಂಟ್ ಶುರು ಮಾಡಬೇಕು, ಪೂಜೆ ಮಾಡಬೇಕು, ಪೂಜೆ ಸಾಮಾನು ಕೊಡ್ತಾ ಇದ್ದಾರೆ, ಸರಿನಾ? ನಮ್ಮ ಹತ್ರ ಬಂದು ನಾವೇ ಪಾಯಿಂಟ್ ಚೆಕ್ ಮಾಡ್ತೀವಿ, ನಾವೇ ಡ್ರಿಲ್ ಮಾಡ್ತೀವಿ. ಅಂಥ ಆಪ್ಷನ್ ಎಲ್ಲಿ ಸಿಕ್ಕಲ್ಲ, ಟ್ರೈ ಮಾಡಿ. ಬೇಕಂದರೆ ಡಿವೈನರ್ ಸಪ್ರೇಟ್ ಇರ್ತಾರೆ, ಡ್ರಿಲ್ಲಿಂಗ್ ಯೂನಿಟ್ ಸಪ್ರೇಟ್ ಇರುತ್ತೆ. ನಮ್ದು ಹಂಗಿಲ್ಲ, ಪಾಯಿಂಟು ನಾವು ಚೆಕ್ ಮಾಡ್ತೀವಿ. ನೀವು ನನ್ನ ರೇಟ್ಗೆ ಒಪ್ಕೊಂಡ್ರೆ ಡ್ರಿಲ್ಲಿಂಗು ಮಾಡಿಕೊಡ್ತೀವಿ. ಅದೇನದು, ನಮ್ಮದು 10 ರೂಪಾಯಿ ರೇಟ್ ಜಾಸ್ತಿ, ನನಗೆ ಚಾರ್ಜಸ್ ಬೇಕಲ್ಲ, ಸರಿನಾ? 10 ಅಂದರೆ ನೀವು 1000 ಫೀಟ್ ಮಾಡಿದ್ರೆ 10,000 ರುಪೀಸ್ ನಿಮಗೆ ಪೇಮೆಂಟ್ ಮಾಡ್ತಾರ ಇದೆಯಾ? ಇದು 10,000, ಪಾಯಿಂಟ್ ಚೆಕ್ ಮಾಡಿದ್ರೆ 10,000, ಟೋಟಲ್ 20,000 ರೂಪಾಯಿ ನಿಮಗೆ ಸೇವ್ ಮಾಡಿ ತೋರಿಸ್ತೀವಿ, ಸರಿನಾ? ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಪೂಜೆ ಬಂದಿದೆ, ಪೂಜೆ ಮಾಡ್ತಾ ಇದ್ದಾರೆ ಅವರು ಹೊಸೇಬರು, ಅದಕ್ಕೋಸ್ಕರ ಅವ್ರ ಫೇಸ್ ಯಾವುದು ಎಂಟ್ರಿ ಮಾಡಿಲ್ಲ. ಫಸ್ಟ್ ನಿಮ್ಮ ತಾಯಿ ತಂದೆಯವರು, ಆಮೇಲೆ ನಿಮ್ಮ ಇಷ್ಟ ದೇವರು, ಆಮೇಲೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಥೀಮ್ನು ಹೇಳಬೇಕು, ಆ ಡೀಟೇಲ್ಸು ಹೇಳಬೇಕು. ಅವರು ಫೇಸು ಬಿಡಂಗ ಇಲ್ಲ, ಆ ಥರ ಮಾಡಿದ್ದೀವಿ. ನೋಡಿ ಕಂಟಿನ್ಯೂ ಆಗಿ, ಸರಿನಾ? ಎಕ್ಸ್ಪ್ಲನೇಷನ್ ಸಾಕು ಕಾಣಿಸ್ತಾ ಇದೆ. ದೇವರಿಂದ ದೊಡ್ಡವರ ಆಶೀರ್ವಾದ ಯಾವಾಗಲೂ ಬೇಕು, ಅದನ್ನು ತಗೊಂಡ್ಬಿಟ್ಟು ಪ್ರಾರ್ಥನೆ ಮಾಡಿದ್ದೀವಿ. ಈ ಪಾಯಿಂಟ್ನಲ್ಲಿ ಬೋರ್ ಮಾಡಿದರೆ ಚೆನ್ನಾಗಿ ನೀರು ಬರಬೇಕಂದ್ರೆ ಈಗೇ ಎಲ್ಲರೂ ಪ್ರಾರ್ಥನೆ ಮಾಡಿ ಚೆನ್ನಾಗಿ ಬಂದುಬಿಡುತ್ತೆ. ನಮ್ಮ ಹೊಸೂರು ಬ್ರಹ್ಮದೇವರ ಮೇಲೆ ಭಾರ ಇಟ್ಟು ಮಾಡಿದ್ದೀವಿ. ಅವರು ಯಾವಾಗಲೂ ಕೈ ಬಿಡಲ್ಲ, ಇದಕ್ಕೂ ಕೈ ಬಿಡಲ್ಲ, ಸರಿನಾ? ಎಷ್ಟೋ ವೀಡಿಯೋನಲ್ಲಿ ಮೆನ್ಷನ್ ಮಾಡಿದ್ವಿ, ಇದನ್ನು ಹೇಳ್ತಾ ಇದ್ದೀವಿ. ನೋಡೋಣ, ನೀವು ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ? ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ನೋಡೋಣ, ಈಗ ವಿಡಿಯೋ ನೀವೇ ನೋಡ್ಕೊಳ್ತೀರಾ. ಇದು ಒಂದು ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟ್ ಬಂದು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀವಿ. ಒನ್ ಡೇ ಗ್ಯಾಪ್ ಬಿಡೋಣ ಅಂತ ಒಂದು ಐಡಿಯಾ. ಯಾಕಂದ್ರೆ ಪಕ್ಕದಲ್ಲಿ ಹಾಕಿದ್ರೆ ವೀಡಿಯೋಸ್ ನೋಡೋದಿಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಟರೆ ನೋಡ್ತಾರೆ.
ಲಾಸ್ಟ್ ವೀಡಿಯೋ ಹಾಕಿದ್ದೀವಿ, 1,000 ಜನ ನೋಡಿದ್ದಾರೆ. ಒಂದು ದಿವಸ ಗ್ಯಾಪ್ ಬಿಟ್ಟಿದ್ದೀವಿ, ಅದೇ ಥರ ಇದಕ್ಕೂ ಒಂದು ದಿವಸ ಗ್ಯಾಪ್ ಬಿಡ್ತೀವಿ. ಫಸ್ಟ್ ಪಾರ್ಟ್ ನೋಡಿಬಿಟ್ಟು ಎಂಜಾಯ್ ಮಾಡಿ, ನೆಕ್ಸ್ಟ್ ಪಾರ್ಟು ನೆಕ್ಸ್ಟ್ ದಿವಸದಲ್ಲೇ ಹಾಕ್ತೀವಿ. ಇನ್ನೊಂದು ವೀಡಿಯೋಲ್ಲಿ ಮೀಟ್ ಮಾಡೋಣ. ಬಾಯ್. ಆಲ್ ಇಸ್ ವೆಲ್. ಈ ತೆಂಗಿನಕಾಯಿ ಸರಿ ಇಲ್ಲ. ಇಲ್ಲ ಹೇಳ್ತೀನಿ ನಿಮಗೆ, ನನಗೆ ಆಗ್ತಾ ಇಲ್ಲ ಅಂದರೆ ನೀವು ಇದು ಮಾಡ್ತೀರಾ, ಗೊತ್ತಾಯ್ತಾ? ಅದೇನು ನೀವು ಕೊಟ್ಟರು ತೆಂಗಿನಕಾಯಿನ ಏನು ಮಂತ್ರಗಿಂತಾರಲ್ಲ ಏನಿಲ್ಲ, ಸರಿನಾ? ಈಗ ನನ್ನ ಹತ್ರ ಒಂದು ತೆಂಗಿನಕಾಯಿ ಇದೆ. ಇರಿ ಸರ್, ಏನು ತೊಂದರೆ ಇಲ್ಲ ಸರ್, ತೋರ್ಸಕ್ಕೆ ಚೆನ್ನಾಗಿದೆ. ಅದೇ ಬೈದೆ ಸಾಯಂಕಾಲ ನೋಡಿ, ಅದೇ ತೆಂಗಿನಕಾಯಿನ, ಇದು ಬೇರೆ. ಕರೆಕ್ಟ್ ಆಯ್ತು. ಬೈ ಚಾನ್ಸ್ 2 ತೆಂಗಿನಕಾಯಿ ಯೂಸ್ ಆಗಿಲ್ಲ ಅಂದರೆ ಏನು ಮಾಡಂಗಿಲ್ಲ. ಅವಾಗ ಏನು ಮಾಡಬೇಕಂದ್ರೆ ಇದು ತಗೊಳ್ಬೇಕು, ಸರಿನಾ? 2 ತೆಂಗಿನಕಾಯಿ ವರ್ಕ್ ಆಗಿದೆ, 2 ತೆಂಗಿನಕಾಯಿ ತರಸಕ್ಕೆ ಹೇಳಿದ್ರೆ 2 ತೆಂಗಿನಲ್ಲಿ ಪಾಯಿಂಟ್ ಸಿಕ್ಕಲಿಲ್ಲ ಅಂದರೆ ಇದರಲ್ಲಿ ಟ್ರೈ ಮಾಡಿ. ಅದೇನು ಬಾಟಲ್ ನೀರು ಚೆನ್ನಾಗಿದೆ, ಪಾಯಿಂಟ್ ಚೆನ್ನಾಗಿದೆ, ಜಂಪ್ ಆಗುತ್ತೆ ನೋಡಿ. ನಾನು ಇಲ್ಲಿ ನಿಲ್ಸ್ಕೊಳ್ತೀವಿ, ಲೈನ್ ಹೋಗ್ತಾ ಇದೆ ಅಷ್ಟೇ, ಲೈನ್ ಹೋಗ್ತಾ ಇದೆ, ಅದು ಪವರ್ ಇಲ್ಲ. ಇಲ್ಲಿ ನಿಲ್ಸ್ಕೊಳ್ತೀವಿ, ಲೈನ್ ಹೋಗ್ತಾ ಇದೆ, ಇದು ಜಾಸ್ತಿ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಆಮೇಲೆ ಇಲ್ಲಿಗೆ ಇದು ತುಂಬ ಕಡಿಮೆ, ಇದೇನು ತುಂಬ ಕಡಿಮೆ. ಹಾಂ, ಇಲ್ಲೇ ಇದೆ, ಸರಿನಾ? ಈಗ ಬಂದರೆ ಜಂಪ್ ಆಗುತ್ತೆ, 3 ಜಾಯಿಂಟ್ ಆಗುತ್ತೆ ಟೈಮ್, ಇದು ಯೂನಿಟ್, ಸರಿನಾ? ಇದೆಲ್ಲ ಹೇಳಿದ್ರೆ ನಿಮ್ಗೆ ನಂಬಕ್ಕಾಗಲ್ಲ. ಕಟ್ಟಿನಲ್ಲಿ ರಿಲೀಸ್ ಮಾಡ್ತಾರೆ, ತಗೊಂಡು ಬನ್ನಿ. ಒಂದು 2 ಇಲ್ಲೆಲ್ಲ ಪಾಯಿಂಟ್ ಇಲ್ಲ, 3 ಆ ಕಡೆಯಿಂದ ಬರೋದು. ಇಲ್ಲಿ ಬಂದ ಮೇಲೆ ಜಾಯಿಂಟ್ ಆಗುತ್ತೆ, ಜಾಯಿಂಟ್ ಆಗೋದು ಒಳ್ಳೆಯದು. ಫಸ್ಟ್ ಆಫ್ ಆಲ್ ನೀವು ಮಳೆ ಬಂದ್ರೆ ಒಳ್ಳೆ ಸಿಂಪ್ಟಮ್ಸ್. ಯಾರು ಬೇಕಂದ್ರೆ ಮಮ್ಮಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನೋಡಿ. ಇದು ಪಾಯಿಂಟ್ ಇಲ್ಲ, ಇದನ್ನು ಪಾಯಿಂಟ್ ಇಲ್ಲ, ಇದನ್ನು ಪಾಯಿಂಟ್ ಇಲ್ಲ. ಸರಿ, ಈಗ ಹೇಳೋದು ಪೇಪರ್ ನೋಟ್ಬುಕ್ ಎಲ್ಲ ಬರ್ಕೊಂಡು ಹೇಳ್ತೀವಿ. ವೀಣಾ, ಸ್ಕ್ರಿಬ್ಲಿಂಗ್ ಪ್ಯಾಡ್ ಕೊಡಮ್ಮ, ಇಲ್ಲೇ ಇದೆ ತಗೋ. ನೈಂಟಿಂದ 120 ಕೇಸಿಂಗ್, ಸ್ವಲ್ಪ ಬ್ಯಾಕ್ ಹೋಗಿಲ್ಲ. 90ಇಂದ 120 ಕೇಸಿಂಗ್, 90 ಫೀಟಿಂದ 120 ಫೀಟ್ ಕೇಸಿಂಗ್. ಆಮೇಲೆ ನೀರು ಬರುವುದು ಸೋರ್ಸ್ 120 ಕೇಸಿಂಗ್, 90ಇಂದ 120, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 26 27 28 29 40 41 42 43 44 45 46 47 48 49 50 51 54 55 56 67 68 69 60 61 62 63 64 65 66 67 68 69 70 750. ಈ ಕಡೆ ಬರೋ ಸೋರ್ಸ್, ಫಸ್ಟ್ ಸೋರ್ಸ್ 750. ಏನದು 750? 750 ಫೀಟ್ ನೀರು, 750 ಫೀಟ್ ಫಸ್ಟ್ ಸೋರ್ಸ್. 750 ಫೀಟ್ ಡೀಪ್ ಹೋಗ್ಬೇಕಾ? ಫಸ್ಟ್ ಫೀಟ್, ಫಸ್ಟ್ ಸೋರ್ಸ್ ಬರುತ್ತೆ. ಬರೋದು 820 ಸೆಕೆಂಡ್ ಗ್ಯಾಪ್, 820 ಸೆಕೆಂಡ್ ಗ್ಯಾಪ್.
1190 1190 ಅದು ಚೆನ್ನಾಗಿದೆ ಸೋರ್ಸ್. ಆಮೇಲೆ ಸೋರ್ಸ್ ಇಲ್ಲ, ಸರಿನಾ? ಕೆಲವರು ಇದರಲ್ಲಿ ಕ್ರಿಸ್ಟಿನ್ ಇದೆಯಲ್ಲ ಸ್ವಲ್ಪ ಇದು ಮಾಡಿಬಿಡ್ತಾರೆ, ನಮ್ಗೆ ಅದೆಲ್ಲ ಬೇಡ ಸರ್ ಅಂತಾರೆ, ಗೋಲ್ಡ್ ಚೈನ್ ಚೆಕ್ ಮಾಡಿ.